ಹಲೋ, ಬನ್ನಿ ನೋಡೋಣ. ಈಗ ಈ ಬರೋ 7 ದಿವಸದೊಳಗೆ ನಿಮ್ಮ ಇಮೋಷ್ನಲ್ ಲೈಫ್ದಲ್ಲಿ ಏನೆಲ್ಲ ಆಗುವಂಥ ಸಂದರ್ಭಗಳಿವೆ? ಓಕೆ, ಲೆಟ್ ಅಸ್ ಚೆಕ್ ದಟ್. ಕಾಪ್ ಯಾಕಪ್ಪ? ಅಂಡರ್ ಪ್ರೆಷರ್, ಎಂಗ್ಸೈಟಿ, ಡಿಸಿಷನ್ಸ್, ಟೈಮ್ ಈಸ್ ರನ್ನಿಂಗ್ ಔಟ್. ಅರೆ ಬಾಪ್ರೆ, ಫ್ಯುನರಲ್. ಓಕೆ, ಆ್ಯಂಡ್ ದಿಸ್ ಈಸ್ ಸೆಕ್ಲ್ಯೂಡೆಡ್, ಸೆಪ್ರೇಷನ್, ರಿಫ್ಲೆಕ್ಟಿಂಗ್ ಆ್ಯಂಡ್ ಸೋಲ್ ಸರ್ಚಿಂಗ್. ನೋಡಿ ಇದೇನೇನು ಹೇಳ್ತಾ ಇದೆ ಅಂತಂತಂದರೆ, ಈಗ ಪ್ರೆಷರ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಆರ್ ಮೋರ್. ಯಾಕೆ ಗೊತ್ತಾ? ಈಗ ಸದ್ಯ ಚಂದ್ರಮ್ಮ ಮೊದಲೇ ಮನೆಯೊಳಗೆ, ಮರ್ಕರಿ 7ನೇ ಮನೆಯೊಳಗೆ, ಅವ್ನು ಮುಂದ್ಗಡೆನೇ ಅದಾನ. ಬಟ್ ಈಸ್ ರೆಟ್ರೋ, ವಕ್ರಿ ಐತೆ ಅದು ಗ್ರಹ. ಸೊ ಮಾತಾಡೋ ಮುಂದಾಗಲಿ ವಿಚಾರ ಮಾಡಿ ಮಾತಾಡ್ರಿ. ಎಂಗ್ಸೈಟಿ ಪ್ರಾಬ್ಲಮ್ಮು, ಡಿಸಿಷನ್ಸ್ ಮೇಕಿಂಗು ಸರಿ ಆಗಂಗಿಲ್ಲ, ಟೈಮ್ ಈಸ್ ರನ್ನಿಂಗ್ ಔಟ್ ಅಂತ ಯಾಕೆ ಹೇಳ್ತಾ ಇದೆ ಅಂತಂದರೆ, ಮರ್ಕರಿ ಅಂತಂದರೆ ನೀವು ಡಿಸಿಷನ್ ಯಾವ ಥರ ತೊಗೋತೀರಿ, ದಟ್ ಈಸ್ ಯುವರ್ ಇಂಟೆಲಿಜೆನ್ಸು. ನೀವು ನಿಮ್ಮ ಇಂಟೆಲಿಜೆನ್ಸ್ ಎಷ್ಟು ಚೆಂದಾಗಿ ಯೂಸ್ ಮಾಡಿ ನೀವು ಏನು ಡಿಸಿಷನ್ಸ್ ತೊಗೋತೀರಿ ಅನ್ನೋದನ್ನು ಅದು ತೋರಿಸುತ್ತೆ. ಎಂಗ್ಸೈಟಿ ಮೀನ್ಸ್ ಮರ್ಕರಿ ಈಸ್ ಯುವರ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಎಲ್ಲ ನೆಗೆಟಿವ್ ಆಗಿರಬಹುದು. ಆ ಥರದ ಪ್ರಸಂಗಗಳು ಏರ್ಪಡಬಹುದು. ನಾ ಹಿಂದಿಯೊಳಗೂ ಒಂದು ಮಾಡಿದ್ದೆ, ನಾನು ಇದೇ ಡೆಕ್ಕನ್ನು ಯೂಸ್ ಮಾಡಿದ್ದೆ, ಅಲ್ಲಿಯೂ ಈ ಥರದ ನೆಗೆಟಿವ್ ವಿಚಾರನ ತೋರಿಸೈತೆ ಅದು. ಸೊ ಯು ಬಿ ಕೇರ್ಫುಲ್, ಯಾಕಂದರೆ 5th ಹೌಸ್ದೊಳಗೆ ಸದ್ಯ ಕೇತು ಅದಾನ. ಬಟ್ 5th ಹೌಸ್ ಓನರ್ ಈಸ್ ಇನ್ 8th ಹೌಸ್ ಸನ್ ವಿತ್ ಮಾರ್ಸ್. ಬಟ್ ಮಾರ್ಸ್ ಈಸ್ ಎಸ್ಪೆಕ್ಟಿಂಗ್ ರಾಹು. ಸೊ ದಿಸ್ ಕಾಂಬಿನೇಷನ್ ಈಸ್ ನಾಟ್ ಎಟ್ ಆಲ್ ಗುಡ್. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಆಯಿತಾ? ನೀವು ಯಾವುದಾದ್ರೂ ಫ್ಯುನರಲ್ ಅದು ಅಟೆಂಡ್ ಆಗುವಂಥ ಚಾನ್ಸಸ್ಸೂ ಬರಬಹುದು. ಸೊ ಒಂಥರ ಸಪ್ರೇಟ್ ಆದಂಗೆ, ಒಂಥರ ಸಪ್ರೇಷನದ ಭಾವ ನಿಮ್ಮಲ್ಲಿ ಬರುವಂಥ ಚಾನ್ಸಸ್ ಆರ್ ಮೋರ್. ಸೋಲ್ ಸರ್ಚಿಂಗ್, ಯಾಕಂತಂದ್ರೆ ಈಗ ಸದ್ಯ ಕೇತು ಈಸ್ ಇನ್ 5th ಹೌಸ್, ಅದು ಸನ್ನನ್ ಹೌಸ್ ಐತಿ. ಅಲ್ಲಿ ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ಅಲ್ಲಿಂದನೇ ನೋಡ್ತೀವಿ. ಸೊ ನಿಮ್ಗೆ ಅಲ್ಲಿ ಹೆಂಗೆ ಅನ್ನಿಸ್ಬೋದು ಅಂತಂತಂದರೆ, ಒಂಥರ ಡಿಟ್ಯಾಚ್ಡ್ ಫೀಲಿಂಗ್ ಬರ್ಬೋದು ನಿಮ್ಮಲ್ಲಿ, ಡಿಟ್ಯಾಚ್ಡ್ ಫೀಲಿಂಗ್. ಸೊ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಓಕೆ, ಬಾಯ್.